ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ರ್ಯಾಪಿಡೋ ಫೈನ್ ₹10 lakhs ಫಾರ್ ಮಿಸ್ಲೀಡಿಂಗ್ ಆಡ್ಸ್. ಗೌರ್ಮೆಂಟದೊಂದು ಏಜೆನ್ಸಿ ರ್ಯಾಪಿಡೋಗೆ 10 ಲಕ್ಷ ಫೈನ್ ಹಾಕಿದ್ದಾರೆ. ಯಾಕಂದರೆ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸನ್ನು ಅವರು ಆಲ್ ಓವರ್ ದ ಇಂಟರ್ನೆಟ್ ಹಾಗೂ ಟಿ ವಿಯಲ್ಲಿ ತೋರಿಸ್ತಿದ್ರು. ನೀವು ನೋಡಿರ್ಬೋದು ಅಡ್ವರ್ಟೈಸ್ಮೆಂಟ್ಸು, ಆಟೋ 5 ನಿಮಿಷ ಬರುತ್ತೆ ಅಥವಾ ಬರಲಿಲ್ಲ ಅಂದರೆ ₹50 ಕೊಡ್ತೀವಂತ ಈ ಅಡ್ವರ್ಟೈಸ್ಮೆಂಟ್ಸ್ ರನ್ ಆಗ್ತಾಯಿತ್ತು. ಹಾಗೂ ಮತ್ತೆ ಈ ಆಟೋ 5 ನಿಮಿಷ ಬರ್ದಿರೋ ಟೈಮಲ್ಲಿ ಆವಾಗ ₹50 ಅವರು ಯಾರಿಗೂ ಕೊಡ್ತಿಲ್ಲ. ಮತ್ತು ಈ ಆಟೋ 5 ನಿಮಿಷ ಸಿಕ್ಕಲಿಲ್ಲ ಅಂದರೆ ಆವಾಗ ₹50 ಅವರು ಯಾವ ಕಸ್ಟಮರ್ಸಿಗೆ ಕೊಟ್ಟಿಲ್ಲ. ಪ್ಲಸ್ಸು ₹50 ಕೊಡ್ತಾ ಇರೋದು ಕ್ಯಾಶಲ್ಲಿ ಅಥವಾ ಒಂದು ಬ್ಯಾಂಕ್ ಫಾರ್ಮಲ್ಲ. ಏನು ಹೇಳ್ತಿದ್ದಾರೆ ಅಂದರೆ ಅವ್ರದ್ದು ರ್ಯಾಪಿಡೋ ಕಾಯಿನ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ₹50 ನಿಮ್ಮ ಏನೋ ಒಂದು ಬಿಲ್ ಇರುತ್ತೆ ಅದರಲ್ಲಿ ಕಮ್ಮಿ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ರು. ಸೊ ಇದೆಲ್ಲ ನೀವು ರಾಂಗ್ ಆಗಿ ಒಂಥರ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡದೆ ಅಡ್ವರ್ಟೈಸ್ಮೆಂಟ್ ಹಾಕ್ತಾಯಿದ್ರಿ ಅಂತ ಗೌರ್ಮೆಂಟ್ ಅವರಿಗೆ ಫೈನ್ ಹಾಕಿದ್ದಾರೆ. ನ್ಯೂಸ್ ನಂಬರ್ 2. ಗ್ರೂಪ್ ಆಫ್ ಮಿನಿಸ್ಟರ್ಸ್ ರೆಡಿ ಟು ಸ್ಕ್ರ್ಯಾಪ್ 12 and 18% GST ಸ್ಲ್ಯಾಬ್. 6 ಮೆಂಬರ್ ಗ್ರೂಪ್ ಆಫ್ ಮಿನಿಸ್ಟರ್ಸು ಅವರು GSTದು 12% ಹಾಗೂ 28% ಏನು ಸ್ಲ್ಯಾಬ್ ರೇಟ್ ಇತ್ತು ಅದನ್ನು ನಾವು ಬರೀ 2 ಸ್ಲ್ಯಾಬಿಗೆ ಮಾಡಬೇಕಂತ ರೆಡಿ ಇದ್ದೀವಿ, 5% ಹಾಗೂ 18% ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಅಲ್ಟ್ರಾ ಲಕ್ಸುರಿ ಕಾರ್ಸಿಗೆ 40%ವರೆಗೂ GST ಹಾಕಲಿಕ್ಕೆ ಡಿಸಿಷನ್ ತೊಗೊಳ್ತಾ ಇದ್ದಾರೆ. ಫೈನಲ್ ಡಿಸಿಷನ್ನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಹಾಗೂ ಸೆಂಟ್ರಲ್ ಗೌರ್ಮೆಂಟು ಡಿಸೈಡ್ ಮಾಡಬೇಕು. ಈ ಒಂದು ಪ್ರಪೋಸಲಿಂದ ಮೋಸ್ಟ್ ಆಫ್ ದ ಐಟಮ್ಸು 12% ಬ್ರ್ಯಾಕೆಟಲ್ಲಿ ಯಾವುದಿತ್ತು ಅದೆಲ್ಲ 5%ಗೆ ಬರುತ್ತೆ. ಹಾಗೂ 28% ಏನಿತ್ತು ಅದು ಮೆಜಾರಿಟಿ 18%ಗೆ ಬರುತ್ತೆ. ನ್ಯೂಸ್ ನಂಬರ್ 3. ಡ್ಯೂ ಡಿಲಿಜೆನ್ಸ್ ಆಫ್ IDBI ಬ್ಯಾಂಕ್ ಆಲ್ಮೋಸ್ಟ್ ಕಂಪ್ಲೀಟ್. ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಯಾರ್ಯಾರು ಬಿಡ್ ಮಾಡಿದ್ದಾರೆ IDBI ಬ್ಯಾಂಕಲ್ಲಿ ಸ್ಟೇಕ್ ತೊಗೊಳ್ಳಿಕ್ಕೆ ಅವ್ರದ್ದು ಡ್ಯೂ ಡಿಲಿಜೆನ್ಸ್ ಅಂದರೆ ಅವ್ರದ್ದು ಏನೋ ಒಂದು ರಿಸರ್ಚ್ ಮಾಡ್ತಾ ಇದ್ದಾರೆ IDBI ಬ್ಯಾಂಕ್ ಬಗ್ಗೆ, ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಹಾಗೂ ಆಲ್ಮೋಸ್ಟು ಇನ್ನೊಂದು ತಿಂಗಳಲ್ಲಿ ಆ ಸ್ಟೇಕ್ ಸೇಲ್ ಆಗ್ಬೋದಂತ. ಇದಕ್ಕೋಸ್ಕರನೇ IDBI ಶೇರ್ಸ್ ಇವತ್ತು 8% ಮೇಲೆ ಹೋಯಿತು. ಅವರು ಡೈವೆಸ್ಟ್ಮೆಂಟ್ ಟಾರ್ಗೆಟ್ ಇರೋದು 47,000 crores, ಅದರಲ್ಲಿ 20,000 ಕೋಟಿ ಆಲ್ರೆಡಿ ಆಗಿದೆ. ಹಾಗೂ ಇನ್ನೂ ಸ್ಟೇಕ್ ಸೇಲ್ ಮಾಡುವಾಗ ಆ 47,000 crores ಟಾರ್ಗೆಟು ರೀಚ್ ಆಗುತ್ತೆ. ಗೌರ್ಮೆಂಟ್ ಹಾಗೂ LIC ಜಾಯಿಂಟಾಗಿ 95% ಸ್ಟೇಕು IDBI ಬ್ಯಾಂಕಲ್ಲಿ ಸದ್ಯಕ್ಕೆ ಹೋಲ್ಡ್ ಮಾಡ್ತಾ ಇದ್ದಾರೆ. ಹಾಗೂ ಈ ಡೈವೆಸ್ಟ್ಮೆಂಟ್ ಏನೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅದರಿಂದ 60.72% ಸ್ಟೇಕು ಕಮ್ಮಿ ಆಗುತ್ತೆ IDBI ಬ್ಯಾಂಕಲ್ಲಿ. ನ್ಯೂಸ್ ನಂಬರ್ 4. ಮಿನಿಸ್ಟರ್ ಕೋಟ್ಸ್ 9,568 crore ಲಾಸ್ ಆಫ್ ಏರ್ ಇಂಡಿಯಾ. ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಸಿವಿಲ್ ಏವಿಯೇಷನ್ ಅವರು ಲೋಕಸಭೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕಂಪ್ನಿಗೆ ಟೋಟಲ್ ಕಂಬೈನ್ಡ್ ಲಾಸ್ ಬಿಫೋರ್ ಟ್ಯಾಕ್ಸು 9,568 crores ಫೈನಾನ್ಷಿಯಲ್ ಇಯರ್ 2024-25ಗೆ. ಹಾಗೂ ಇಂಡಿಗೋ ಏರ್ಲೈನ್ಸ್ ಬಿಟ್ಟು ಬೇರೆ ಎಲ್ಲ ಏರ್ಲೈನ್ಸು ಲಾಸ್ ಮಾಡಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ಪ್ರಾಫಿಟ್ಟು ಬಿಫೋರ್ ಟ್ಯಾಕ್ಸು 7,587 crores ಇತ್ತು ಫೈನಾನ್ಷಿಯಲ್ ಇಯರ್ 2024-25ಲಿ. ಸ್ಪೈಸ್ ಜೆಟ್ದು 58 ಕೋಟಿ ಲಾಸು ಬಿಫೋರ್ ಟ್ಯಾಕ್ಸ್ ಅದು. ಹಾಗೂ ಆಕಾಶ ಏರ್ಲೈನ್ಸದು ಲಾಸು 1,983 crores ಫಾರ್ ದ ಸೇಮ್ ಫೈನಾನ್ಷಿಯಲ್ ಇಯರ್. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಸೆನ್ಸೆಕ್ಸ್ ಹಾಗೂ ನಿಫ್ಟಿ 6ನೇ ದಿವಸ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಕ್ಲೋಸ್ ಮಾಡಿದೆ. ಆದರೆ ಇವತ್ತು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಸ್ಸು ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. 3 ದಿವಸ ಇದರ ಮುಂಚೆ ರ್ಯಾಲಿ ಆಗಿತ್ತು. ಲಾಸ್ಟ್ ಕೆಲವು ವರ್ಷದಿಂದ ಯಾವ್ಯಾವ ಕಂಪ್ನಿ ಮೇನ್ ಟೀಮ್ ಸ್ಪಾನ್ಸರ್ ಆಗಿದ್ರು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಆ ಎಲ್ಲ ಕಂಪ್ನಿಗೂ ಸ್ವಲ್ಪ ಬಿಸ್ನೆಸ್ ಅಥವಾ ಲೀಗಲ್ ಪ್ರಾಬ್ಲಮ್ ಆಗಿದೆ. ಮುಂಚೆ ಸಹಾರಾ ಕಂಪ್ನಿ ಸ್ಪಾನ್ಸರ್ ಮಾಡ್ತಾಯಿದ್ರು, ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗಿ ಮತ್ತು ಆಲ್ಮೋಸ್ಟ್ ಕಂಪ್ನಿ ಕ್ಲೋಸ್ ಡೌನ್ ಆಯಿತು. ಸ್ಟಾರ್ ಇಂಡಿಯಾಗೂ ಮತ್ತೆ ಪ್ರಾಬ್ಲಮ್ ಆಗಿ ಜಿಯೋ ಜೊತೆಗೆ ಮರ್ಜ್ ಆಗಲಿಕ್ಕೆ ಒಂದು ಸಿಚುವೇಶನ್ ಬಂತು. ಓಪೋದು ಸುಮಾರು ಲೀಗಲ್ ಡಿಸ್ಪ್ಯೂಟ್ಸ್ ಆಯಿತು ಇಂಡಿಯಾದಲ್ಲಿ. ಬೈಜೂಸ್ದಂತೂ ಕಂಪ್ನಿ ಆಲ್ಮೋಸ್ಟ್ ಕ್ಲೋಸ್ ಡೌನ್ ಆಯಿತು. ಹಾಗೂ ಡ್ರೀಮ್ ಲೆವೆಲ್ಲು ನಿನ್ನೆಯಿಂದ ಈ ಆನ್ಲೈನ್ ಗೇಮಿಂಗ್ ಬ್ಯಾನ್ ಮಾಡಬೇಕಂತ ಏನು ಗೌರ್ಮೆಂಟ್ ಹೇಳ್ತಾ ಇದ್ದಾರೆ ಅದರಿಂದ ಅವರ ಬಿಸ್ನೆಸ್ಸು ಸಿಗ್ನಿಫಿಕೆಂಟಾಗಿ ಇಂಪ್ಯಾಕ್ಟ್ ಆಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 33 ಪಾಯಿಂಟ್ ಅಪ್ಪು 25,084ಗೆ ಕ್ಲೋಸ್ ಆಯಿತು. ಸೆನ್ಸೆಕ್ಸು 143 ಪಾಯಿಂಟ್ಸ್ ಅಪ್ಪು 82,001ಗೆ ಕ್ಲೋಸ್ ಆಯಿತು. ಇವತ್ತು ಜಾಸ್ತಿ ಮೂವ್ಮೆಂಟ್ ಆಗದೇ ಇದ್ರೂ ಒಂದು 25,154ವರೆಗೂ ಹೈಯೆಸ್ಟ್ ಪಾಯಿಂಟ್ ಹೋಗಿತ್ತು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಿಪ್ಲಾ 3.02% ಅಪ್ಪು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 2.51% ಅಪ್ಪು, ಬಜಾಜ್ ಫಿನ್ಸರ್ವ್ 1.1% ಅಪ್ಪು. ಟಾಪ್ ಲೂಸರ್ಸು ಕೋಲ್ ಇಂಡಿಯಾ 1.7% ಡೌನು, ಬಜಾಜ್ ಆಟೋ 1.62% ಡೌನು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.56% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸ್ವಿಗ್ಗಿ 3.48% ಅಪ್ಪು,
TVS Motors 1.58% up, Siemens 1.33% up. Top losers, Dabur 3.61% down, JSW Energy 1.97% down, Britannia 1.82% down. Point number 4, advance decline ratio for NSE. Advances 1350 stocks, ಕಮ್ಮಿ ಆಗಿದ್ದು 1381 ಸ್ಟಾಕ್ಸ್. ಸೊ 50% ಅಪ್, 50% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1100 ಕೋಟಿ ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1806 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 10,075 per ಗ್ರಾಮು, ಸಿಲ್ವರ್ 116 ರೂಪಾಯಿ per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $87.26 ರೂಪೀಸ್, ಒಂದು ಯೂರೋ 101.65 ರೂಪಾಯಿ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಗ್ರಾಸಿಮು 52 ವೀಕ್ ಹೈ 2898, ಕ್ಲೋಸಿಂಗು 2881. HDFC AMC 52 ವೀಕ್ ಹೈ 5810 ಹಾಗೂ ಕ್ಲೋಸಿಂಗ್ ಪ್ರೈಸ್ 5794. ಮಾರುತಿ ಸುಜುಕಿ 14,401 52 ವೀಕ್ ಹೈ, ಕ್ಲೋಸಿಂಗು 14,280. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.39% ಡೌನು, ಜಪಾನ್ 0.62% ಡೌನು, ಜರ್ಮನಿ 0.28% ಡೌನು, ಫ್ರಾನ್ಸ್ 0.6% ಡೌನು, UK 0.36% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.67% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.